ಕಾರ್ಬನ್ ಬಗ್ಗೆ ನೋಡೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟರ್ಮ್ಸ್ಗಳ ಬಗ್ಗೆ ನೋಡೋಣ. ಮೊದಲನೆಯದಾಗಿ ಆಟೋಮಿಕ್ ನಂಬರ್ ಅಥವಾ ಪರಮಾಣುವಿನ ಸಂಖ್ಯೆ ಬಗ್ಗೆ ನೋಡೋದಾದರೆ, ಪರಮಾಣುವಿನಲ್ಲಿರುವಂತಹ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆಯನ್ನು ಆಟೋಮಿಕ್ ನಂಬರ್ ಅಂತ ಕರಿತೀವಿ. ಈ ಜ್ಯೋತಿಷಿಗಳಿಗೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಕೊಟ್ಟರೆ ಸಾಕು, ಅವರು ನಿಮ್ಮ ಇಡೀ ಜಾತಕವನ್ನು ತೆಗಿತಾರೆ. ಅದೇ ರೀತಿ ಇಲ್ಲಿ ನಮಗೆ ಪರಮಾಣುವಿನ ಸಂಖ್ಯೆ ಒಂದು ಗೊತ್ತಾದರೆ ಸಾಕು, ಆ ಪರಮಾಣುವಿನ ಇಡೀ ಜಾತಕವನ್ನು ನಾವು ಹೇಳ್ಬೋದು. ಉದಾಹರಣೆ ನೋಡೋದಾದರೆ ಆಮ್ಲಜನಕ. ಈ ಆಮ್ಲಜನಕದ ಪರಮಾಣು ಸಂಖ್ಯೆ 8. ಇದರ ಅರ್ಥ ಆಮ್ಲಜನಕದ ಪರಮಾಣುವಿನಲ್ಲಿ 8 ಎಲೆಕ್ಟ್ರಾನ್ಸ್ಗಳಿದ್ದಾವೆ ಮತ್ತು 8 ಪ್ರೋಟಾನ್ಸ್ಗಳಿದ್ದಾವೆ. ಇದರ ಅರ್ಥ 8 ಪಾಸಿಟಿವ್ ಚಾರ್ಜಸ್ಗಳಿದ್ದಾವೆ ಮತ್ತು 8 ನೆಗೆಟಿವ್ ಚಾರ್ಜಸ್ಗಳಿದ್ದಾವೆ. ಅಂದರೆ ಆಮ್ಲಜನಕದ ಪರಮಾಣುವಿನಲ್ಲಿ ಒಟ್ಟು 8 ಎಲೆಕ್ಟ್ರಾನ್ಸ್ಗಳು ಸುತ್ತಾ ಇದ್ದಾವೆ ಅಂತ ಅರ್ಥ. ಓಕೆ, ಇನ್ನು ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತಂದರೆ ಪ್ರತಿಯೊಂದು ಕವಚದಲ್ಲಿ ಸುತ್ತುತ್ತಿರುವಂತಹ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆಯನ್ನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಮೊದಲನೇ ಕವಚವನ್ನು ಕೆ ಸೆಲ್ ಅಂತ ಕರಿತೀವಿ. ಈ ಸೆಲ್ನಲ್ಲಿ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ಗಳು ಸುತ್ತಾ ಇರುತ್ತೆ. ಎರಡನೇ ಕವಚವನ್ನು ಎಲ್ ಸೆಲ್ ಅಂತ ಕರಿತೀವಿ. ಇದರಲ್ಲಿ ಮ್ಯಾಕ್ಸಿಮಮ್ 8 ಎಲೆಕ್ಟ್ರಾನ್ಸ್ಗಳು ಸುತ್ತಾ ಇರುತ್ತೆ. ಅದೇ ರೀತಿ ಮೂರನೇ ಕವಚವನ್ನು ಎಮ್ ಸೆಲ್ ಅಂತ ಕರಿತೀವಿ. ಈ ಮೂರನೇ ಕವಚದಲ್ಲಿ ಮ್ಯಾಕ್ಸಿಮಮ್ ಆಗಿ 8 ಎಲೆಕ್ಟ್ರಾನ್ಸ್ಗಳು ಸುತ್ತಾ ಇರುತ್ತೆ. ಹೀಗೆ ಮುಂದೆ ಹೋಗ್ತಾ ಇರುತ್ತೆ. ಇನ್ನು ವ್ಯಾಲೆನ್ಸಿ ಸೆಲ್ ಬಗ್ಗೆ ನೋಡೋದಾದರೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದಿ ಔಟರ್ ಮೋಸ್ಟ್ ಸೆಲ್ ಈಸ್ ನೌನ್ ಆಸ್ ವ್ಯಾಲೆನ್ಸಿ ಆರ್ ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್. ಅಂದರೆ ಪರಮಾಣುವಿನ ಅತ್ಯಂತ ಹೊರಕವಚವನ್ನು ವ್ಯಾಲೆನ್ಸಿ ಸೆಲ್ ಅಂತ ಕರಿತೀವಿ ಮತ್ತು ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವಂತಹ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆಯನ್ನು ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಉದಾಹರಣೆ ನೋಡೋದಾದರೆ ಆಮ್ಲಜನಕದ ಆಟೋಮಿಕ್ ನಂಬರ್ 8. ಅಂದರೆ ಆಮ್ಲಜನಕದ ಪರಮಾಣುವಿನಲ್ಲಿ 8 ಪ್ರೋಟಾನ್ಸ್ಗಳಿದ್ದಾವೆ ಮತ್ತು 8 ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಮೊದಲನೇ ಕವಚದಲ್ಲಿ 2 ಎಲೆಕ್ಟ್ರಾನ್ಸ್ಗಳು ಸುತ್ತಾ ಇದ್ದಾವೆ. ಇನ್ನು ಉಳಿದ 6 ಎಲೆಕ್ಟ್ರಾನ್ಸ್ಗಳು ಎರಡನೇ ಕವಚದಲ್ಲಿ ಸುತ್ತಾ ಇದ್ದಾವೆ. ಹೀಗಾಗಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು 2 and 6. ಇನ್ನು ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿ 6 ಎಲೆಕ್ಟ್ರಾನ್ಸ್ಗಳಿರೋದ್ರಿಂದ ವ್ಯಾಲೆನ್ಸಿ ಬಂದು 6 ಎಲೆಕ್ಟ್ರಾನ್ಸ್. ಓಕೆ, ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಬಗ್ಗೆ ನೋಡೋದಾದರೆ, ಡಾಟ್ ಸ್ಟ್ರಕ್ಚರ್ ಆರ್ ಡೈಗ್ರಾಮ್ ದಟ್ ಶೋ ದ ಬಾಂಡಿಂಗ್ ಬಿಟ್ವೀನ್ ಆಟಮ್ಸ್. ಇದರ ಅರ್ಥ ಪರಮಾಣುವಿನ ವ್ಯಾಲೆನ್ಸಿ ಸೆಲ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳು ಪರಸ್ಪರ ಹಂಚಿಕೆಯಿಂದಾಗಿ ಅಣುರಚನೆಯಾಗಿದ್ದಾವೆ ಅನ್ನೋದನ್ನು ಡೈಗ್ರಾಮ್ ಮುಖಾಂತರ ತೋರಿಸೋದನ್ನು ಡಾಟ್ ಸ್ಟ್ರಕ್ಚರ್ ಅಂತ ಕರಿತೀವಿ ಅಥವಾ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆ, ಇನ್ನು ಇದನ್ನು ಹೇಗೆ ಡ್ರಾ ಮಾಡೋದು ಅಂತ ನೋಡೋದಾದರೆ, ಮೊದಲು ಪರಮಾಣುವಿನ ವ್ಯಾಲೆನ್ಸಿ ಸೆಲ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳಿದ್ದಾವೆ ಅನ್ನೋದನ್ನು ಕಂಡುಹಿಡಿಬೇಕು. ಅಷ್ಟು ಡಾಟ್ಸ್ಗಳನ್ನು ಪರಮಾಣುವಿನ ಸುತ್ತಲೂ ಡ್ರಾ ಮಾಡಬೇಕು. ಉದಾಹರಣೆ ನೋಡೋದಾದರೆ ಕಾರ್ಬನ್ ವ್ಯಾಲೆನ್ಸಿ ಸೆಲ್ನಲ್ಲಿ 4 ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಹೀಗಾಗಿ 4 ಡಾಟ್ಸ್ಗಳನ್ನು ಪರಮಾಣುವಿನ ಸುತ್ತಲೂ ಡ್ರಾ ಮಾಡಬೇಕು. ಓಕೆ, ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ದಟ್ ಈಸ್ HCl. ಹೈಡ್ರೋಜನ್ ವ್ಯಾಲೆನ್ಸಿ ಸೆಲ್ನಲ್ಲಿ ಕೇವಲ 1 ಎಲೆಕ್ಟ್ರಾನ್ ಇದೆ. ಅದೇ ರೀತಿ ಕ್ಲೋರಿನ್ ವ್ಯಾಲೆನ್ಸಿ ಸೆಲ್ನಲ್ಲಿ 7 ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಇಲ್ಲಿ ಕ್ಲೋರಿನ್ನಲ್ಲಿ ಜೊತೆಯಾಗಿರುವಂತಹ ಎಲೆಕ್ಟ್ರಾನಿಕ್ ಡಾಟ್ಸ್ಗಳನ್ನು ಲೋನ್ ಪೇರ್ ಅಂತ ಕರಿತೀವಿ. ಅದೇ ರೀತಿ ಒಂದೇ ಡಾಟ್ಸ್ಗಳನ್ನು ಅನ್ಪೇರ್ ಡಾಟ್ಸ್ ಅಂತ ಕರಿತೀವಿ. ಹೈಡ್ರೋಜನ್ನಲ್ಲಿ ಕೇವಲ 1 ಅನ್ಪೇರ್ ಎಲೆಕ್ಟ್ರಾನ್ ಇದೆ, ಅಂದರೆ ಸಿಂಗಲ್ ಎಲೆಕ್ಟ್ರಾನ್. ಹಾಗೆ ಕ್ಲೋರಿನ್ನಲ್ಲಿ ಸಹ 1 ಸಿಂಗಲ್ ಎಲೆಕ್ಟ್ರಾನ್ ಇದೆ. ಈ 2 ಎಲೆಕ್ಟ್ರಾನ್ಗಳ ಮಧ್ಯೆ ಪರಸ್ಪರ ಆಕರ್ಷಣೆ ಉಂಟಾಗಿ HCl ಎನ್ನುವಂಥ ಅಣು ರಚನೆಯಾಗುತ್ತದೆ. ಇಲ್ಲಿ 2 ಅನ್ಪೇರ್ ಡಾಟ್ಸ್ಗಳ ಮಧ್ಯೆ ಬಂಧ ಉಂಟಾಗಿರೋದನ್ನು ರೀಪ್ರೆಸೆಂಟ್ ಮಾಡೋದಕ್ಕೆ ಡಾಟ್ಸ್ ಬದಲಾಗಿ ಅಡ್ಡಗೆರೆಯನ್ನು ಹಾಕಿ ತೋರಿಸ್ತೀವಿ. ಓಕೆ, ಇಲ್ಲಿ ಒಂದು ಅಡ್ಡಗೆರೆ ಅದನ್ನು ಸಿಂಗಲ್ ಕೋವಿಲೆಂಟ್ ಬಾಂಡ್ ಅಂತ ಕರಿತೀವಿ. ಇದರ ಅರ್ಥ 2 ಪರಮಾಣುಗಳ ಮಧ್ಯೆ ಒಂದೊಂದು ಎಲೆಕ್ಟ್ರಾನ್ ಪರಸ್ಪರ ಹಂಚಿಕೊಂಡು ಉಂಟಾಗುವಂಥ ಬಂಧನವನ್ನು ಸಿಂಗಲ್ ಕೋವಿಲೆಂಟ್ ಬಾಂಡ್ ಅಂತ ಕರಿತೀವಿ. ಉದಾಹರಣೆ ನೋಡೋದಾದರೆ F2Cl2 H2. ಇಲ್ಲಿ ಹೈಡ್ರೋಜನ್ ಆಟೋಮಿಕ್ ನಂಬರ್ 1, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1. ವ್ಯಾಲೆನ್ಸಿ ಸೆಲ್ನಲ್ಲಿ ಕೇವಲ 1 ಎಲೆಕ್ಟ್ರಾನ್ ಇದೆ. ಸ್ಥಿರತೆ ಹೊಂದೋದಕ್ಕೆ 2 ಎಲೆಕ್ಟ್ರಾನ್ಗಳ ಅವಶ್ಯಕತೆ ಇದೆ. ಈಗ ಹತ್ತಿರದ ಇನ್ನೊಂದು ಹೈಡ್ರೋಜನ್ ಪರಮಾಣುವಿನೊಂದಿಗೆ 1 ಎಲೆಕ್ಟ್ರಾನ್ ಪರಸ್ಪರ ಹಂಚಿಕೊಂಡು H2 ಎನ್ನುವಂಥ ಅಣುರಚನೆಯಾಗುತ್ತದೆ. ಇಲ್ಲಿ 2 ಪರಮಾಣುಗಳು ಒಂದೊಂದು ಎಲೆಕ್ಟ್ರಾನನ್ನು ಹಂಚಿಕೊಂಡಿರೋದ್ರಿಂದ ಇದನ್ನು ಸಿಂಗಲ್ ಕೋವಿಲೆಂಟ್ ಬಾಂಡ್ ಅಂತ ಕರಿತೀವಿ. ಅದೇ ರೀತಿ 2 ಅಡ್ಡಗೆರಿದ್ರೆ ಅದನ್ನು ಡಬಲ್ ಕೋವಿಲೆಂಟ್ ಬಾಂಡ್ ಅಂತ ಕರಿತೀವಿ.
ಇದರ ಅರ್ಥ ಎರಡು ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುವ ಮೂಲಕ ಉಂಟಾಗುವಂಥ ಬಂಧನವನ್ನು ಡಬಲ್ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಉದಾಹರಣೆ ನೋಡೋದಾದರೆ O2 ಮತ್ತು CO2. ಇಲ್ಲಿ ಆಮ್ಲಜನಕದ ಅಟಾಮಿಕ್ ನಂಬರ್ N2, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2 and 6, ವ್ಯಾಲೆನ್ಸಿ 6. ಆಕ್ಸಿಜನ್ ಪರಮಾಣುವಿನ ವ್ಯಾಲೆನ್ಸಿ ಸೆಲ್ನಲ್ಲಿ 6 ಎಲೆಕ್ಟ್ರಾನ್ ಇರೋದರಿಂದ ಸ್ಟೆಬಿಲಿಟಿಯನ್ನು ಪಡೆಯೋದಕ್ಕೆ ಇನ್ನೂ 2 ಎಲೆಕ್ಟ್ರಾನ್ಗಳ ಅವಶ್ಯಕತೆ ಇದೆ. ಹೀಗಾಗಿ ಇನ್ನೊಂದು ಆಮ್ಲಜನಕದ ಪರಮಾಣುವಿನೊಂದಿಗೆ 2 ಎಲೆಕ್ಟ್ರಾನ್ನ ಪರಸ್ಪರ ಹಂಚಿಕೊಂಡು O2 ಎನ್ನುವಂಥ ಅಣುರಚನೆಯಾಗುತ್ತದೆ. ಹೀಗಾಗಿ ಇದನ್ನು ಡಬಲ್ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಇನ್ನು ಅದೇ ರೀತಿ 3 ಅಡ್ಡಗೆರೆದರೆ ಅದನ್ನು ಟ್ರಿಪಲ್ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಅಂದರೆ 3 ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುವ ಮೂಲಕ ಉಂಟಾಗುವಂಥ ಬಂಧನವನ್ನು ಟ್ರಿಪಲ್ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಉದಾಹರಣೆ ನೋಡೋದಾದರೆ N2. ಇನ್ನು ಈ ಡಾಟ್ ಸ್ಟ್ರಕ್ಚರನ್ನು ನೋಡಿದಾಗ ಯಾವುದೇ ಒಂದು ಪರಮಾಣು ಎಷ್ಟು ಪರಮಾಣುವಿನೊಂದಿಗೆ ರಾಸಾಯನಿಕ ಬಂಧ ಉಂಟಾಗಬಹುದು ಅನ್ನೋದು ಸಹ ಗೊತ್ತಾಗುತ್ತೆ. ಉದಾಹರಣೆ ನೋಡೋದಾದರೆ ಕಾರ್ಬನ್ ವ್ಯಾಲೆನ್ಸಿ ಸೆಲ್ನಲ್ಲಿ 4 ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಸ್ಥಿರತೆ ಹೊಂದೋದಕ್ಕೆ ಇನ್ನೂ 4 ಎಲೆಕ್ಟ್ರಾನ್ಸ್ಗಳ ಅವಶ್ಯಕತೆ ಇದೆ. ಅಂದರೆ ಇನ್ನೂ 4 ಪರಮಾಣುವಿನೊಂದಿಗೆ ರಾಸಾಯನಿಕ ಬಂಧ ಉಂಟಾಗಬಹುದು. ಉದಾಹರಣೆ ನೋಡೋದಾದರೆ CH4. ಅದೇ ರೀತಿ ನೈಟ್ರೋಜನ್ ವ್ಯಾಲೆನ್ಸಿ ಸೆಲ್ನಲ್ಲಿ 5 ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಹಾಗಾದರೆ ಇನ್ನೂ 3 ಪರಮಾಣುವಿನೊಂದಿಗೆ ರಾಸಾಯನಿಕ ಬಂಧ ಉಂಟಾಗಬಹುದು. ಇನ್ನು ಅದೇ ರೀತಿ ಆಕ್ಸಿಜನ್ ವ್ಯಾಲೆನ್ಸಿ ಸೆಲ್ನಲ್ಲಿ 6 ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಇನ್ನೂ 2 ಎಲೆಕ್ಟ್ರಾನ್ಸ್ ಬೇಕಾಗಿರೋದ್ರಿಂದ 2 ಪರಮಾಣುವಿನೊಂದಿಗೆ ರಾಸಾಯನಿಕ ಬಂಧ ಉಂಟಾಗಬಹುದು. ಉದಾಹರಣೆ ನೋಡೋದಾದರೆ H2O ಮತ್ತು NH3. ಇನ್ನು ಫ್ಲೋರಿನ್ನಲ್ಲಿ 7 ಎಲೆಕ್ಟ್ರಾನ್ ಇರೋದರಿಂದ ಕೇವಲ 1 ಪರಮಾಣುವಿನೊಂದಿಗೆ ಮಾತ್ರ ರಾಸಾಯನಿಕ ಬಂಧ ಉಂಟಾಗಬಹುದು. ಉದಾಹರಣೆ HF, NAF, KF ಮತ್ತು CLF. ಇದಿಷ್ಟು ಪೂರ್ವಭಾವಿ ವಿಷಯಗಳು. ಆ್ಯಕ್ಚುಲಾಗಿ ಕಾರ್ಬನ್ ಬಗ್ಗೆ ಸ್ಟಾರ್ಟ್ ಆಗೋದು ಮುಂದಿನ ವಿಡಿಯೋದಲ್ಲಿ ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ.